ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಸಾಯಂಕಾಲದಿಂದ ರಾತ್ರಿಯ ತನಕ ಸುರಿದಂತಹ ಭರ್ಜರಿ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳಾಗಿದೆ. ಒಂದೊಂದೇ ಏರಿಯಾದಿಂದ ನಮಗೆ ಮಾಹಿತಿಗಳು ಬರ್ತಾ ಇದೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಒಂದು ಕಡೆ ಕಾಂಪೌಂಡ್ ಕುಸಿದಿರೋದು, ಮರ ಬಿದ್ದಿರೋದು, ರಾಜಾಜಿನಗರ, ಬಸವೇಶ್ವರ ನಗರ, ಮಲ್ಲೇಶ್ವರಂ, ಶಿವಾಜಿನಗರ, ಮಾರ್ಕೆಟ್, ಬಸವನಗುಡಿಯಲ್ಲಂತೂ ಭಾರೀ ವರ್ಷಧಾರಿಯಾಗಿದೆ. ಹೆಚ್ಚು ಕಡಿಮೆ ಈ ಸರ್ತಿ ಮಳೆ ಇಡೀ ಬೆಂಗಳೂರನ್ನ ಕವರ್ ಮಾಡಿದೆ. ನಾವು ಒಂದೊಂದೇ ಏರಿಯಾ ಹೇಳೋದಕ್ಕಿಂತ ಹೆಚ್ಚು ಕಡಿಮೆ ಇಡೀ ಬೆಂಗಳೂರು ಮಳೆ ಆಗಿದೆ. ಔಟರ್ ಬೆಂಗಳೂರು ನಿಮಗೆ ಕೆಂಗೇರಿ, ಮಹದೇವಪುರ, ವೈಟ್ಫೀಲ್ಡ್ ಆ ಭಾಗದಲ್ಲೂ ಕೂಡ, ಮಾರತ್ತಹಳ್ಳಿ ಅಲ್ಲೂ ಕೂಡ ಮಳೆಯಾಗಿದೆ, ಭಾರಿ ಮಳೆಯಾಗಿದೆ. ಇದರಿಂದ ಆಗಿರ್ತಕ್ಕಂಥದ್ದು ಮೊದಲನೇ ಸಮಸ್ಯೆ ವಾಹನ ಸವಾರರಿಗೆ. ಟ್ರಾಫಿಕ್ ಜಾಮ್, ನೀರು, ರಸ್ತೆಯಲ್ಲೆಲ್ಲ ನೀರು, ಒಂಥರ ಕೆರೆ ಥರ ಕಾಣಿಸ್ತಾ ಇದೆ ರೋಡ್ಗಳೆಲ್ಲ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಮೈಸೂರು ರೋಡ್ ಅಂತಂದರೆ ವೆಹಿಕಲ್ ಮೂವ್ಮೆಂಟ್ ಹೆಂಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಮೈಸೂರು ರೋಡ್ನಲ್ಲಿ ಆಗಿರುವಂತಹ ಟ್ರಾಫಿಕ್ ಜಾಮ್ ಮತ್ತು ನೀರು. ನಿಮಗೆ ನೀರು ರಸ್ತೆನಲ್ಲಿ ಇದ್ದರೆ ಯಾವ ವೆಹಿಕಲ್ಲು ಕೂಡ ಫಾಸ್ಟ್ ಮೂವ್ಮೆಂಟ್ಗೆ ಹೋಗಲ್ಲ, ಮಾಡೋಕ್ಕೂ ಆಗಲ್ಲ. ಅದರಿಂದಾಗಿ ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಗಳು ಜಾಮ್ ಆಗ್ತವೆ. ಬೆಂಗಳೂರಿನಲ್ಲಿ ವರುಣ ಒಬ್ಬರಿಸಿ ಬಬ್ಬರಿತಾ ಇದ್ದಾನೆ. ಬೆಂಗಳೂರಿನ ಹಲವೆಡೆ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ನಾನಿವತ್ತು KR ಮಾರ್ಕೆಟ್ ಬಳಿ ಇದ್ದೇನೆ. ನೋಡಬಹುದಾಗಿದೆ KR ಮಾರ್ಕೆಟ್ನ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಯಾವ ರೀತಿ ರಸ್ತೆಯಲ್ಲಿ ನೀರು ಹರಿತಾ ಇದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಸಂಪೂರ್ಣವಾಗಿ ಇಡೀ ರಸ್ತೆ ಕೆರೆಯಂತೆ ಭಾಸವಾಗ್ತಾ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿಯೂ ಕೂಡ ಮಳೆ ನೀರು ಬರ್ತಾ ಇದೆ. ಸಂಜೆ ವೇಳೆಗೆ ಸಾಧಾರಣ ಮಳೆ ಆಗಿದ್ದು, ರಾತ್ರಿ ವೇಳೆಗೆ ಧಾರಾಕಾರವಾಗಿರ್ತಕ್ಕಂತಹ ಒಂದು ಮಳೆ ಕೂಡ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಮಾರ್ಕೆಟ್ಗೆ ಬಂದಿರ್ತಾರೆ. ಹೀಗಾಗಿ ಇದು ಕೇವಲ ವ್ಯಾಪಾರಿಗಳು ಅಷ್ಟೇ ಅಲ್ಲದೆ ಕೂಡ ಇಲ್ಲಿರ್ತಕ್ಕಂತಹ ಜನ ಕೂಡ ಪರದಾಡುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಫ್ಲೈಓವರ್ನ ಕೆಳಭಾಗದಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ನಿಂತಿದ್ದಾರೆ. ಜೊತೆಗೆ ಇಡೀ ಒಂದು ಮಾರ್ಕೆಟ್ನಲ್ಲಿ ಯಾವ ರೀತಿ ಮಳೆ ಇದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತಾನೆ. ಜೊತೆಗೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದು ಅಲರ್ಟ್ ಅನ್ನ ಕೂಡ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಕೂಡ ನೀಡಲಾಗಿದೆ. ಹೀಗಾಗಿ ಅಕ್ಟೋಬರ್ 9ರವರೆಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಮಳೆ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಜನ ಮನೆ ಸೇರ್ಲಿಕ್ಕೂ ಕೂಡ ಪರದಾಡತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇನ್ನು ಜೊತೆಗೆ ವಾಹನ ಸವಾರರು ಕೂಡ ಸಾಕಷ್ಟು ಒಂದು ಪರದಾಟವನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ಇನ್ನು ಕೆಳಭಾಗದಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಹೊಳೆಯ ರೀತಿಯಲ್ಲಿಯೂ ಕೂಡ ನೀರು ಹರಿದು ಬರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಸಂಜೆ ವೇಳೆಗೆ ಆರಂಭಗೊಂಡಿರ್ತಕ್ಕಂತಹ ಮಳೆ ರಾತ್ರಿ ವೇಳೆಗೆ ಜೋರಾಗಿರ್ತಕ್ಕಂತಹ ಒಂದು ಮಳೆ ಬಂದ್ಬಿಟ್ಟು ಜನ ಕೂಡ ಪರದಾಡುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಬಂದಿದೆ. ಯಾವ ಏರಿಯಾದಲ್ಲಿ ಎಷ್ಟು ಮಿಲಿಮೀಟರ್ ಮಳೆಯಾಗಿದೆ ಅಂತ. ಈಗ ನೋಡಿ, ಹಂಪಿ ನಗರ 99 ಮಿಲಿಮೀಟ್ರು, ಬಸವೇಶ್ವರ ನಗರ 80 ಮಿಲಿಮೀಟ್ರು, ನಾಗಪುರ 65 ಮಿಲಿಮೀಟ್ರು, ರಾಜಾಜಿನಗರ 60 ಮಿಲಿಮೀಟ್ರು ಮಳೆ ದಾಖಲಾಗಿದೆ. ಇದೆಲ್ಲವೂ ಕೂಡ ಕೆಲವು ಜಾಸ್ತಿ ಆಗಿರ್ತಕ್ಕಂಥ ಏರಿಯಾಗಳು ನಾವು ಹೇಳ್ತಾ ಇರೋದು. ಮಳೆ ಹೆಚ್ಚು ಕಡಿಮೆ ಎಲ್ಲ ಏರಿಯಾಗಳಲ್ಲೂ ಹೀಗೆ ಆಗಿದೆ, ಇಷ್ಟೇ ಪರಿಪ್ರಮಾಣದ ಮಳೆಯಾಗಿದೆ. ಹಾಗಾಗಿ ಇದರಿಂದ ಅನಾಹುತಗಳ ಬಗ್ಗೆ ಹೇಳ್ತಾ ಇರೋದು. ತಗ್ಗು ಪ್ರದೇಶಗಳ ಮನೆಗಳಿಗೆ ಇನ್ನೇನಾಗುತ್ತೆ, ನೀರು ನುಗ್ಗದೆ, ಮರಗಳು ಧರೆಗೆ ಉರುಳದೆ ಇನ್ನೇನಾಗುತ್ತೆ, ಮರಗಳು ರೋಡಿಗೆ ಬಿದ್ದರೆ ವೆಹಿಕಲ್ ಟ್ರಾಫಿಕ್ ಜಾಮ್ ಆಯಿತು. ಹಾಗೆ ಆಗಿರೋದು ಈಗ ಬೆಂಗಳೂರು ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಕಳೆದ ಅರ್ಧ ಗಂಟೆಗಳಿಂದ ಸುರಿತಾ ಇರುವಂತಹ ಮಳೆಗೆ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನೀಗ ಬೆಂಗಳೂರಿನ ಸ್ಯಾಂಕಿ ಸಿಗ್ನಲ್ ಅಂದರೆ ಸದಾಶಿವನಗರದ ಬಳಿ ಇರುವಂಥ ಸ್ಯಾಗ್ನಿ ಸಿಗ್ನಲ್ ಬಳಿ ಇರುವಂಥದ್ದು. ಸ್ಯಾಂಕಿ ಸಿಗ್ನಲ್ ಬಳಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ನೀರು ಜಮಾವಣೆ ಆಗಿದೆ ಅಂತ. ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ಇದೇ ರೀತಿಯಾಗಿ ಮಳೆ ಜೋರಾಗಿ ಸುರಿತಾ ಇದೆ. ಅದರ ಪರಿಣಾಮವಾಗಿ ಈ ಸಿಗ್ನಲ್ ಬಳಿ ಸಿಕ್ಕಾಪಟ್ಟೆ ಎಲ್ಲ ಕಡೆಗಳಿಂದಲೂ ಕೂಡ ಬಂದು ನೀರು ತುಂಬಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ಇದೆ. ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಸ್ಯಾಂಕಿ ಸಿಗ್ನಲ್ಲು ಸದಾಶಿವನಗರ, ಮಲ್ಲೇಶ್ವರಂ ಭಾಗದಲ್ಲಿ ಇರುವಂಥದ್ದು. ಹಂಗೆ ನೋಡಿದ್ರೆ ಇಲ್ಲಿ ಅಷ್ಟೊಂದು ಸಮಸ್ಯೆ ಆಗುವಂಥ ತಗ್ಗು ಪ್ರದೇಶ ಆಗಲಿ ಆ ಥರದ್ದು ಯಾವುದೇ ಇರೋದಿಲ್ಲ. ಆದರೂ ಕೂಡ ಇಷ್ಟೊಂದು ಮಟ್ಟದಲ್ಲಿ ನೀರು ತುಂಬಿಕೊಂಡಿದೆ ಅಂದರೆ ಮಳೆಯ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೋದು. ವಾಹನ ಸವಾರರು ನೋಡ್ತಾ ಇರ್ಬೋದು ಆ ಪಕ್ಕದ ರಸ್ತೆಯಲ್ಲಿ ಎಷ್ಟೊಂದು ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಅದರಲ್ಲೇ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇರುವಂಥ ದೃಶ್ಯ ನಮಗೆ ಕಾಣ್ತಾ ಇರುವಂಥದ್ದು. ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಇವತ್ತು ಸುರಿದ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಬೈಕ್ನವ್ರು ಮನೆಗೆ ಹೋಗೋಕ್ಕಾಗ್ದೇ ಅನಿವಾರ್ಯವಾಗಿ ಕೆಲವರು
ಅದೇ ಮಳೆಯಲ್ಲೇ ಹೋಗ್ತಾ ಇರುವಂಥ ಪರಿಸ್ಥಿತಿ ಕಾಣ್ತಾ ಇದೆ. ನಾವು ಸ್ಯಾಂಕಿ ಸಿಗ್ನಲಲ್ಲಿ ಮುಂದಕ್ಕೆ ನೋಡಿ ಒಂದು ರೀತಿಯ ಕೆರೆಯಾಗಿ ಭಾಸವಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ತುಂಬಿ ಹರಿತಾ ಇರುವಂಥದ್ದು. ಇದು ಬರೀ ಒಂದು ಜಾಗದ ಪರಿಸ್ಥಿತಿ ಮಾತ್ರ, ಸಾಕಷ್ಟು ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಮಳೆ ಇನ್ನೂ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹಾಗಾಗಿ ಇನ್ನೂ ಈ ರೀತಿ ಮಳೆ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅಧಿಕವಾದಂತಹ ಮಳೆ ಇದು, ಹಾಗಾಗಿ ಜನ ಹೆದರಿದ್ದಾರೆ. ಕಳೆದ 3-4 ದಿವಸದಿಂದ ಮಳೆ ಬರ್ತಾ ಇದೆ, ಇಲ್ಲ ಅಂತಲ್ಲ. ಮೊನ್ನೆ ಅಂತೂ ಇಡೀ ರಾತ್ರಿ ಮಳೆ ಬಿದ್ದಿತ್ತು. ನಿನ್ನೆ ಮಳೆ ಆಯಿತು, ಇವತ್ತು ಕೂಡ. ನಾನು ಅದನ್ನೇ ಹೇಳಿದ್ದು, ಮುಂಗಾರಿಗಿಂತಲೂ ಹೆಚ್ಚು ಮಳೆ ಈಗ ಹಿಂಗಾರಿನಲ್ಲಿ ಬೆಂಗಳೂರು ನೋಡ್ತಾ ಇದೆ. ಇಂಥ ಒಂದು ಭರ್ಜರಿ ಮಳೆ ಮುಂಗಾರಲ್ಲಿ ಬೀಳಲೇ ಇಲ್ಲ. ಹಾಗಾಗಿ ಈ ಮಳೆಯಿಂದಾಗಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನಿಮಗೆ ನಾವು ಕೊಡ್ತಾ ಇರತಕ್ಕಂಥ ಮಾಹಿತಿ ಕೇವಲ ಇಲ್ಲಿ ಅಂತಲೇ ಅಲ್ಲ, ಹೆಚ್ಚು ಕಡಿಮೆ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ. ಸೊ ಅದರ ಜೊತೆಗೆ ಬೆಂಗಳೂರು ಕೂಡ ಈ ಸರ್ತಿ ಭಾರಿ ಮಳೆಯನ್ನು ನೋಡ್ತಾ ಇದೆ. ಹವಾಮಾನ ಇಲಾಖೆಯವರು ಎಚ್ಚರಿಕೆ ಕೊಟ್ಟಿದ್ದಾರೆ, ಮುಂದಿನ 3-4 ದಿನಗಳು ಹೀಗೆ ಇರುತ್ತೆ, ಇಷ್ಟೇ ಮಳೆ ಆಗುತ್ತೆ. ಸೊ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ 10 ಗಂಟೆಗೆ ಬೆಂಗಳೂರು ಟುಡೇನಲ್ಲಿ ವಿವರವಾದ ಮಾಹಿತಿಯನ್ನು ಮತ್ತಷ್ಟು ಕೊಡ್ತೀವಿ. ಆದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಮಳೆಯಾಗಿದೆ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಅನಾಹುತ ಆಗಿದೆ ಇದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳಿದೆ. ಹೆಚ್ಚು ಕಡಿಮೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಬೀದರ್, ಚಿತ್ರದುರ್ಗ ಅಂದರೆ ಕಲ್ಯಾಣ ಕರ್ನಾಟಕ ಫುಲ್ ಮಳೆಯಾಗಿದೆ. ಬಳ್ಳಾರಿಯಲ್ಲಿ ಸುರಿದಂಥ ಭಾರೀ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಮಿನಿ ಲಾರಿಯೊಂದು ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿದೆ. ಅದೃಷ್ಟವಶಾತ್ ಲಾರಿಯಲ್ಲಿದ್ದ ಕಾರ್ಮಿಕರೆಲ್ಲ ಪಾರಾಗಿದ್ದಾರೆ. ಮತ್ತೊಂದು ಕಡೆ ಶಂಕರ ಹಳ್ಳದಲ್ಲಿ ಕಾರ್ ಕೊಚ್ಕೊಂಡು ಹೋಗಿದ್ದು ಚಾಲಕ ಮತ್ತು ಮತ್ತೋರ್ವನನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇನ್ನು ಸಂಡೂರಿನ ಮೈನಿಂಗ್ ಏರಿಯಾದಲ್ಲಿ 10 ಲಾರಿಗಳು ಜಲಾವೃತವಾಗಿವೆ. ಕೊಪ್ಪಳದ ಡಣಾಪುರ ಗ್ರಾಮದಲ್ಲಿ ಮೇಲ್ಛಾವಣಿ ಕುಸಿದು ಮಣ್ಣಿನಡಿ ಸಿಲುಕಿದ್ದ ಪ್ರಕಾಶ್ ಎಂಬಾತನನ್ನು ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ. ದಾವಣಗೆರೆಯ ಜಗಳೂರಿನ ಹುಚ್ಚವ್ವನಹಳ್ಳಿ ಅಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಪಕ್ಕುರ್ತಿ ಕೆರೆ ಕೋಡಿ ಬಿದ್ದು ಹರಿತಾ ಇದ್ದರೆ, ಯಾದಗಿರಿಯಲ್ಲಿ ಪಗಲಾಪುರ ಸಂಪರ್ಕ ಸೇತುವೆ ಕುಸಿತಗೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೀದರ್ನ ಯಕಲೂರುವಾಡಿ ಅಂತ ಏಕಾಏಕಿ ಹಳ್ಳ ತುಂಬಿದ್ರಿಂದ ಜಮೀನಿಗೆ ತೆರಳಿದ್ದ ರೈತರು ಹಿಂತಿರುಗಲಾರದೆ ಹಗ್ಗದ ಸಹಾಯದಿಂದ ಹಳ್ಳವನ್ನು ದಾಟಿದ್ದಾರೆ. ಈ ಮಧ್ಯೆ ಮುಂದಿನ 4 ದಿನ ಅಂದರೆ ಅಕ್ಟೋಬರ್ 8ನೇ ತಾರೀಕಿನ ತನಕ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು, ಮಿಂಚು, ಗಾಳಿ ಸಹಿತ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇವೆಲ್ಲವೂ ಕೂಡ ಈಗ ರಾಜ್ಯಾದ್ಯಂತ ಕಲ್ಯಾಣ ಕರ್ನಾಟಕ ಭಾಗ ಹೆಚ್ಚು ಕಡಿಮೆ ಅಲ್ಲಿ ಮಳೆಯಿಂದಾಗಿರೋ ಅನಾಹುತಗಳನ್ನ ತಾವು ನೋಡ್ತಾ ಇದ್ದೀರಾ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಬೀದರ್, ಚಿತ್ರದುರ್ಗ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿದೆ. ಜೊತೆಗೆ ಮುಂದಿನ 4 ದಿನ ಮಂಗಳವಾರ ತನಕ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ, ಅದು ಮುಂದಕ್ಕೆ ಹೋಗ್ಬೋದು. ಇನ್ನು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಂದರೆ ಹಳೆ ಮೈಸೂರು ಭಾಗ ಗುಡುಗು, ಮಿಂಚು ಸಹಿತ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಪ ಹಳ್ಳಿಗಳಲ್ಲಿ ಕಷ್ಟ, ಊರಿನ ಸಂಪರ್ಕ ಎಲ್ಲ ಕಡಿತ ಆಗಿಬಿಟ್ರೆ ಊರಿಗೆ ಹೋಗೋಕ್ಕೆ ಬರೋಕ್ಕೆ ಆಗಲ್ಲ. ಕೊಪ್ಪಳದ ಡಣಾಪುರ ಗ್ರಾಮ ಇಲ್ಲಿ ಮೇಲ್ಛಾವಣಿ ಕುಸಿದು ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ದ ಪ್ರಕಾಶ್ ಎಂಬಾತನನ್ನು ಗ್ರಾಮಸ್ಥರು ರಕ್ಷಣೆ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಕೊಪ್ಪಳದ ಡಣಾಪುರ ಗ್ರಾಮ ಮನೆ ಮೇಲ್ಛಾವಣಿ ಕುಸಿದು ಪಾಪ ಕೆಳಗಡೆ ಇವ್ರು ಹೂತೋಗ್ಬಿಟ್ಟಿದ್ರು. ಇಮಿಡಿಯೇಟಾಗಿ ಗ್ರಾಮದ ಜನರೆಲ್ಲ ಬಂದು ಅವ್ರನ್ನ ಮಣ್ಣೆಲ್ಲ ತೆಗೆದು ರಕ್ಷಣೆ ಮಾಡಿದ್ದಾರೆ. ಇದು ಬಳ್ಳಾರಿ ದೃಶ್ಯಗಳನ್ನ ತಾವು ನೋಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಹಳ್ಳ ಕೊಳ್ಳಗಳೆಲ್ಲ ತುಂಬ ಹರಿದಿವೆ. ಒಂದು ಯಾವುದೋ ಮಿನಿ ಲಾರಿ ಕೊಚ್ಕೊಂಡು ಹೋಗಿದೆ. ಲಾರಿಯಲ್ಲಿದ್ದ ಕಾರ್ಮಿಕರು ಪಾರಾಗಿದ್ದಾರೆ. ಶಂಕರ ಹಳ್ಳದಲ್ಲಿ ಕಾರೊಂದು ಕೊಚ್ಕೊಂಡು ಹೋಗಿದೆ. ಚಾಲಕ ಮತ್ತು ಮತ್ತೋರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇವೆಲ್ಲ ಬಳ್ಳಾರಿ ಸುದ್ದಿಗಳು. ಸಂಡೂರಿನ ಮೈನಿಂಗ್ ಏರಿಯಾದಲ್ಲೂ ಕೂಡ 10 ಲಾರಿಗಳು ಕಂಪ್ಲೀಟ್ ಜಲಾವೃತವಾಗಿದೆ. ಇದೆಲ್ಲ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಾಗಿರ್ತಕ್ಕಂಥ ಮಳೆಯ ಅನಾಹುತಗಳು. ಹಾಗೆಯೇ ಇನ್ನು ದಕ್ಷಿಣ ಒಳನಾಡಿನಲ್ಲೂ ಕೂಡ ಮಳೆಯಾಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ.